ಲೋಕಪಾಲ ಲೋಕಾರ್ಪಣೆ ಯಾವಾಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. PGR ಸಿಂಧ್ಯಾ, ಅರವಿಂದ್ ಲಿಂಬಾವಳಿ ಮತ್ತು BL ಶಂಕರ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. BL ಶಂಕರ್ ಅವರ ಜೊತೆಗೆ. ಶಂಕರ್ ಅವರೇ, ತಾವು ಹೇಳಿದ್ರಿ ಎಲ್ಲೋ ಒಂದು ಕಡೆಗೆ ಇವ್ರನ್ನ ಮುಂದಿಟ್ಕೊಂಡು ಬೇರೆಯವ್ರ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ತಮ್ಮ ಒಂದು ವಾದ. ಆದರೆ ಆರಂಭದಿಂದ ಮ್ಯಾನೇಜ್ ಮಾಡಿದಂಥ ರೀತಿಯನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ. ಯಾರಾದರೂ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂದ ತಕ್ಷಣನೇ ಅವ್ರ ವಿರುದ್ಧನೇ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸುವಂಥದ್ದು, ಅಣ್ಣಾ ಹಜಾರೆ ಎಷ್ಟರ ಮಟ್ಟಿಗೆ ಸಾಚ ಅಂತ ಪ್ರಶ್ನೆ ಕೇಳುವಂಥದ್ದು, ಜೊತೆಗೆ ಯಾರ್ಯಾರು ಇವ್ರ ಜೊತೆ ಮಾತುಕತೆಗೆ ಹೋದ್ರಲ್ಲ ಅವರು ಕೂಡ ಬಾಯಿ ಬಂದಂಗೆ ಮಾತಾಡುವಂಥದ್ದು, ಒಬ್ಬ ಹೋರಾಟಗಾರರನ್ನ ನಡೆಸ್ಕೊಳ್ಳುವಂಥ ರೀತಿನೇ ಇದು. ಹೋರಾಟ ಮಾಡಿನೇ ಉಪವಾಸ ಮಾಡಿನೇ ಮುಂದೆ ಬಂದಂಥ ಕಾಂಗ್ರೆಸ್ಸಿಗೆ ಇನ್ನು ಉಳಿದೋರು ಪಾಠ ಹೇಳ್ಕೊಡ್ಬೇಕಾ? ಸಾರ್ವಜನಿಕ ಬದುಕಿನಲ್ಲಿ ಯಾರು ಹೋರಾಟ ಮಾಡಿದ್ದಾರೆ, ಯಾವುದೇ ಪಕ್ಷದ ಮುಖಾಂತರ ಆಗಲಿ ಯಾವುದೇ ಸಂಘಟನೆ ಮುಖಾಂತರ ಆಗಲಿ, ಯಾರ ಮೇಲೆ ಆರೋಪ ಬಂದಿಲ್ಲ ಹೇಳಿ? ಸಾರ್ವಜನಿಕ ಬದುಕಿಗೆ ಹೋರಾಟದ ಮುಖಾಂತರ ಬರಲಿ, ಪಕ್ಷದ ಮುಖಾಂತರ ಬರಲಿ, ಯಾವುದೇ ಮೂಲದ ಮುಖಾಂತರ ಯಾರೇ ಬರಲಿ, ಮೊದಲನೇದಾಗಿ ಮಾನಸಿಕವಾಗಿ ಅವನು ಸಿದ್ಧ ಆಗಿರಬೇಕಾಗಿರ್ತಕ್ಕಂಥದ್ದು ಅನಿರೀಕ್ಷಿತವಾಗಿರ್ತಕ್ಕಂಥ ದಾಳಿಗಳಿಗೆ, ಆಧಾರರಹಿತವಾಗಿರ್ತಕ್ಕಂಥ ಆರೋಪಗಳಿಗೆ ತಲೆ ಕೆಡಿಸ್ತಾ ಇರ್ತಕ್ಕಂಥ ತಾಳ್ಮೆಯನ್ನು ಪ್ರದರ್ಶನ ಮಾಡಿ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಮನೋಭಾವನ ಇಟ್ಕೊಳ್ತಕ್ಕಂಥವ್ನು ಮಾತ್ರ ಈ ದೇಶದಲ್ಲಿ ಯಶಸ್ವಿ ನಾಯಕ ಆಗಿರೋ. ಗಾಂಧಿ ಬಗ್ಗೆ ಏನೇನು ಮಾತಾಡಿಲ್ಲ, JP ಬಗ್ಗೆ ಏನೇನು ಮಾತಾಡಿಲ್ಲ, ವಿನೋಬಾ ಬಗ್ಗೆ ಏನೇನು ಮಾತಾಡಿಲ್ಲ, ಈ ದೇಶದಲ್ಲಿ ಎಲ್ಲ ಮಾತಾಡಿದ್ದಾರೆ. ಮಾತಾಡ್ಲಿ ಯಾರೇ ಮಾತಾಡ್ಲಿ, ಗಾಂಧಿ ಅದನ್ನ ಎದುರಿಸ್ತಾ ಇದ್ದಂಥ ರೀತಿಗೂ ಈ ಇತ್ತೀಚಿನ ಇವರೆಲ್ಲ ಎದುರಿಸ್ತಾ ಇರ್ತಕ್ಕಂಥ ರೀತಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಅಂಬೇಡ್ಕರ್ ಬಗ್ಗೆ ಏನೇನು ಮಾತಾಡಲಿಲ್ಲ, ಸಂವಿಧಾನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗೂ ಅದು ಹೊರತಾಗಿಲ್ಲ. ಬುದ್ಧ, ಬಸವ ಎಲ್ಲ ಟೀಕೆಗೊಳಗ ಯಾರ್ಯಾರು ಸುಧಾರಣೆ ಪ್ರಯತ್ನ ಪಟ್ಟಿದ್ದಾರೆ ಅವರೇ ಟೀಕೆ. ಆದ್ರೆ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರಿ ನೀವು, ಸಹನೆ ಇದೇ ಕಾರಣಕ್ಕೋಸ್ಕರ ಅವ್ರು ಇಷ್ಟು ವರ್ಷ ಹೋರಾಟ ಮಾಡ್ತಾ ಇರೋದು, ಇಲ್ದಿರ ಆಗ್ತಾ ಇರಲಿಲ್ಲ. ಅಣ್ಣಾ ಹಜಾರೆ ಅವರ ಪ್ರಾಮಾಣಿಕತೆ ಬಗ್ಗೆ, ಅಣ್ಣಾ ಹಜಾರೆ ಅವರ ಪಾರದರ್ಶಕ ಜೀವನದ ಬಗ್ಗೆ, ಅಣ್ಣಾ ಹಜಾರೆ ಅವರ ಈ ದೇಶದ ಬದ್ಧತೆ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಅವ್ರಿಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಅದರ ವಿರುದ್ಧ ಅದನ್ನ ತೊಡೆದು ಹಾಕಬೇಕು ಅಂತಕ್ಕಂಥ ಅವರ ಬದ್ಧತೆ ಬಗ್ಗೆ ನಾನು ಪ್ರಶ್ನೆನೇ ಮಾಡಕ್ಕೆ ಹೋಗೋದಿಲ್ಲ. ಅಣ್ಣಾ ಹಜಾರೆ ಸುಪ್ತವಾಗಿರ್ತಕ್ಕಂಥ ಭಾವನೆಗಳನ್ನು ಜಾಗೃತಗೊಳಿಸಿರ್ತಕ್ಕಂಥ ಗಾಂಧಿ, ವಿನೋಬಾ, JP ನಂತರದ ಒಬ್ಬ ಸಂತ ಅಂತೇಳಿ ನಾನು ಅವನನ್ನು ಒಪ್ಪಲಿಕ್ಕೆ ತಯಾರಾಗಿದ್ದೀನಿ. ನನ್ನ ಅದ್ರ ಬಗ್ಗೆ ನಾನು ತಯಾರು. ಆದರೆ ಭ್ರಷ್ಟಾಚಾರವನ್ನು ಅಧಿಕಾರಿಗಳಲ್ಲಿ ಅಥವಾ ರಾಜಕಾರಣಿಗಳಲ್ಲಿ ಮಾತ್ರ ಕಾಣ್ತಕ್ಕಂಥ ಪ್ರಯತ್ನದ ಹೊರತಾಗಿ ಕೂಡ ಈ ದೇಶದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಇಡೀ ವ್ಯವಸ್ಥೆಯನ್ನ ಇವತ್ತು ಯಾರು ಏನೇ ಹೇಳಲಿ, ಭಾರತ ದೇಶದ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮೋಕ್ರಸಿ ಏನಿದೆ ಇದು ಇವತ್ತು ಎಲ್ಲಿ ಮಟ್ಟಿಗೆ ಹೋದ್ರು ಅಂದ್ರೆ ಇದನ್ನ ತುರ್ತು ಪರಿಸ್ಥಿತಿಗೆ ಅನೇಕ ಜನ ಹೋಲಿಕೆ ಮಾಡಿ ಮೊದಲನೇ 3 ದಿವಸ ಭಾಳ ಅಣ್ಣಾ ಹಜಾರೆ ಅರೆಸ್ಟ್ ಆದ ದಿವಸ ಮಾತಾಡಿದರು. 468 ಚಾನೆಲ್ಗಳಿದ್ದಾವೆ, ನಿಮಗೆ ಗೊತ್ತು. 1600ಕ್ಕಿಂತ ಹೆಚ್ಚು ಪತ್ರಿಕೆಗಳಿದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ಈಗ ಟ್ವಿಟರ್ಗಳು, ಫೇಸ್ಬುಕ್ಗಳು, ಅವು ಇವು ಏನೇನೋ ಎಲ್ಲ ಇದ್ದಾವೆ, ಇಂಟರ್ನೆಟ್ಗಳೆಲ್ಲ ಇದ್ದಾವೆ. ಯಾವುದಾದ್ರೂ ಒಂದಕ್ಕೆ ಎಲ್ಲಾದ್ರೂ ಒಂದು ಕಡೆ ನಿರ್ಬಂಧ ಬಂತ ಮುಕ್ತವಾಗಿ ಚರ್ಚೆ ಮಾಡಿದಿರಿ, ಮನ ತೃಪ್ತಿ ಆಗಷ್ಟು ಬೈದಿದ್ದೀರಿ ಕೇಂದ್ರ ಸರ್ಕಾರವನ್ನು. ಎಲ್ಲರೂ ಮಾಧ್ಯಮದವರು ಸೇರಿದಾಗ 190 ಭಾಗ ಕೇಂದ್ರ ಸರ್ಕಾರ ಬೈದಿದ್ದೀರಿ. ತಪ್ಪಿಲ್ಲ, ಯಾಕಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲಿದೆ. ಸಹಜವಾಗಿ ನಾವು ಹೆಚ್ಚು ಬಯಸ್ಕೊಳ್ಬೇಕು, ಅದರಲ್ಲಿ ಏನು ನಾನು ಅದನ್ನು ಆಕ್ಷೇಪನೆ ಮಾಡ್ತಾ ಇಲ್ಲ. ಆದರೆ ಮುಕ್ತವಾಗಿ ಬೈಲಿಕ್ಕೆ ಅವಕಾಶ ಇದೆ. ಆದರೆ ಒಬ್ಬ ಹೋರಾಟಗಾರರನ್ನ ಹೋರಾಟದ ಪ್ರಕ್ರಿಯೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅದನ್ನು ತಡಿತಕ್ಕಂಥ ಪ್ರಯತ್ನ ಸಾಧುವಾಗಿರ್ತಕ್ಕಂಥದ್ದಲ್ಲ. ಈ ದೇಶದ ಜನ ಒಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಖಂಡಿತವಾಗಿ ಕೂಡ ಒಪ್ತೇನೆ. ಅದು ಒಂದು ಅಂಶ, ಅದನ್ನ ಆಗಲೇ ಅದು ಭಾಳ ಚರ್ಚೆ ಆಗಿದೆ. ಅದರಿಂದ ಮುಂದೆ ಹೋಗೋಣ. ಈಗ ಲೋಕಪಾಲ ಮಸೂದೆ ಸಿಂಧ್ಯಾ ಹೇಳಿದರು, ಅರವಿಂದ್ ಅವರು ಕೂಡ ಹೇಳಿದರು. ಲೋಕಪಾಲ ಮಸೂದೆ ಕೇಂದ್ರದಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಪ್ರಧಾನಮಂತ್ರಿಯು ಸೇರಿ ಅಥ್ಲೇಟ್ಗಳನ್ನು, ಮಂತ್ರಿಗಳು, ಸಂಸದರು, ಕೇಂದ್ರದ ಅಧಿಕಾರಿಗಳು ಸೀಮಿತವಾಗಿ ಅವರ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ನಿವಾರಣೆ ಮಾಡಲಿಕ್ಕೆ ನಡೀತಕ್ಕಂಥ ಪ್ರಯತ್ನ. ಆದರೆ ಭ್ರಷ್ಟಾಚಾರ ಈ ದೇಶದಲ್ಲಿ ಈ ಹಂತ ತಲುಪಿದ್ದು ಯಾವಾಗ ಗೊತ್ತಾ ನಿಮಗೆ? ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಉದಾರೀಕರಣಗೊಳಿಸಿದ ನಂತರ, ಲಿಬರಲೈಸೇಷನ್ ಆದ ನಂತರ, ಪ್ರೈವೇಟೈಸೇಷನ್ ಆದ ನಂತರ, ಗ್ಲೋಬಲೈಸೇಷನ್ ಆದ ನಂತರ ಹೊಸ ಪಾತ್ರಧಾರಿಗಳಲ್ಲಿ ಹುಟ್ಕೊಂಡಿದ್ದಾರೆ. ಅದು ಕಾರ್ಪೊರೇಟ್ ವರ್ಲ್ಡು. ಇವತ್ತು ರಾಜ ಜೈಲಿನಲ್ಲಿದ್ದಾರೆ, ಕನ್ನಿಮೋಳಿ ಜೈಲಿನಲ್ಲಿ. ಪ್ರಪ್ರಥಮವಾಗಿ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಲಂಚ ಕೊಟ್ಟವನು ಲಂಚ ತಗೊಂಡವನು ಇಬ್ರು ಜೈಲಿನಲ್ಲಿ ಇರೋದು ಫಸ್ಟ್ ಟೈಮ್ ಇದು. ಅಲ್ಲ, ಈಗ ಅದನ್ನ ನಿಯಂತ್ರಣ ಮಾಡೋ ನಿಟ್ಟಲ್ಲೂ ಕೂಡ ವ್ಯವಸ್ಥೆ ಸೋತಿದೆ ಅನ್ನೋದನ್ನು ಕೂಡ ಕೇಳಿ. ಅಲ್ಲಿಗೆ ನಾನು ಬರ್ತಾ ಇದ್ದೀನಿ. ಈ ಭ್ರಷ್ಟಾಚಾರದ ಆಯಾಮ ಎಷ್ಟು ತೀವ್ರವಾಗಿದೆ ಅಂತೇಳಿ ಅಂದ್ರೆ, ಈಗ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡೋಕ್ಕೆ ಇದುವರೆಗೂ ಯಾವುದೇ ಪ್ರಸ್ತಾಪ ಜನಲೋಕಪಾಲಲ್ಲೂ ಇಲ್ಲ, ಲೋಕಪಾಲಲ್ಲೂ ಇಲ್ಲ. ಅದ್ರ ಜೊತೆಗೆ NGOs, ಈ ದೇಶದಲ್ಲಿರ್ತಕ್ಕಂಥ NGOs, ವಿದೇಶಗಳಿಂದ ಹಣ ಪಡಿತಾ ಇರತಕ್ಕಂಥ, ಸ್ವದೇಶದಲ್ಲಿ ಸಾಕಷ್ಟು ಹಣ ಪಡಿತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ NGOಗಳ ಬಗ್ಗೆ ಸಾಕಷ್ಟು ಆರೋಪಗಳಿದೆ. ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ನೀರಾ ರಾಡಿ ಅವರ ಟೇಪು ಹೊರಗೆ ಬಂದ ನಂತರ ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥ, ದೆಹಲಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅನೇಕ ಜನ
ತಮ್ಮ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಟಿವಿ ಸ್ಟುಡಿಯೋದಲ್ಲಿ ಕೂರ್ತಕ್ಕಂಥ. ಆದರೂ ಕೂತು ಇಡೀ ದೇಶಕ್ಕೆ ಉಪದೇಶ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಚಾನೆಲ್, ದೊಡ್ಡ ದೊಡ್ಡ ಹೆಸರಿರ್ತಕ್ಕಂಥವ್ರು. ಅದ್ರ ಬಗ್ಗೆ ಯಾವುದೇ ಚಕಾರ ಇಲ್ಲ. ನನ್ನ ದೃಷ್ಟಿಯಲ್ಲಿ ಚುನಾವಣಾ ಸುಧಾರಣೆ, ರಾಜಕೀಯ ಭ್ರಷ್ಟಾಚಾರ, ಅಧಿಕಾರಶಾಹಿಯ ಭ್ರಷ್ಟಾಚಾರ ಜೊತೆಗೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಇವರನ್ನೂ ಕೂಡ ನಿಯಂತ್ರಣಕ್ಕೆ ಒಳಪಡಿಸದೆ ಹೋದರೆ, ಇವತ್ತು ನಾನು ಸಿಂಧ್ಯಾ ಅರವಿಂದ್ ನಮ್ಮ ರಾಜಕಾರಣ ಪ್ರಾರಂಭ ಮಾಡಿದಾಗ ಯಾರಿಗೆ ಬೇಕಾದರೂ ಮೆಡಿಕಲ್ ಸೀಟ್ಗಳು ಸಿಗ್ತಾ ಇದ್ದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಇವತ್ತು ಅದನ್ನು ಕೋಟಿಗಟ್ಟಲೆ ರೂಪಾಯಿಗೆ ತಗೊಂಡೋಗಿ ನಿಲ್ಲಿಸಿದ್ದು ಯಾವಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ ನಂತರ, ಈ ದೇಶದಲ್ಲಿ ಕ್ಯಾಪಿಟೇಷನ್ ಫೀಸ್ ಸಿಸ್ಟಮ್ನ ರೆಗ್ಯುಲರೈಸ್ ಮಾಡ್ತಕ್ಕಂಥ ಪ್ರಯತ್ನ ನಡೆದ ನಂತರ ಮೆರಿಟು, ಮ್ಯಾನೇಜ್ಮೆಂಟು, ಕ್ಯಾಪಿಟೇಷನ್ನು, ಪೇಮೆಂಟು 3 ಕ್ಯಾಟಗರಿ ಮಾಡಿದ್ದಾರೆ ಈ ದೇಶದಲ್ಲಿ. ಈ ಕೋರ್ಟ್ಗಳ ಮಧ್ಯಪ್ರವೇಶ ಆದ ನಂತರನೇ ಅಲ್ಲಿಗೆ ಯಾರು ಪೇಮೆಂಟ್ ಸೀಟಲ್ಲಿ ಬರ್ತಾರೆ, ಅದು ರಾಜಕಾರಣದಲ್ಲಿ ಬರಲಿ, ಮತ್ತೊಂದು ಕಡೆ ಬರಲಿ, ಎಜುಕೇಷನ್ ಬರಲಿ, ಅದು ಮೆರಿಟಿನ ವಿರುದ್ಧ ತಾನೇ ಬರೋದು. ಪೇಮೆಂಟ್ಗಳು ಮೆರಿಟಿನ ಹತ್ತಿಕ್ಕದು ಭ್ರಷ್ಟಾಚಾರ ತಾನೆ. ರಿಸರ್ವೇಷನ್ ಕೊಡಬೇಕು ಯಾಕೆ ಅಂತ ಸಹಸ್ರಾರು ವರ್ಷಗಳಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿ ಅವರಿಗೆ ಸಮಾನ ಅವಕಾಶ ಬರಬೇಕು. ಹಾಗಾಗಿ ಇದನ್ನು ಸಮಗ್ರವಾಗಿ ಚರ್ಚೆ ನಡೀತಕ್ಕಂಥ ಪ್ರಯತ್ನ ಮಾಡಬೇಕು. ಆದರೆ ಇದರಲ್ಲಿ ಒಂದು ಅಪಾಯವನ್ನು ನಾನು ಕಾಣ್ತಾ ಇದ್ದೇನೆ. ಬಹುತೇಕ ಜನ ಬುದ್ಧಿವಂತರು, ಮಧ್ಯಮ ವರ್ಗದವರು ಅಥವಾ ಪದವೀಧರರು ಅನ್ಸ್ಕೊಂಡವರೆಲ್ಲ ಪಾರ್ಲಿಮೆಂಟರಿ ಆಫ್ ಡೆಮೋಕ್ರಸಿನ ಹೀಗಳಿತಾ ಇದ್ದಾರೆ. ಈಗಿರ್ತಕ್ಕಂಥ ಜನ ಸರಿ ಇಲ್ಲ ಅಂತಲೇ ಹೊತ್ಕೊಳ್ಳೋಣ ವಾದಕ್ಕೋಸ್ಕರ. ಈಗ ಕೇಂದ್ರ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಅಥವಾ ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಸರಿ ಇಲ್ಲಪ್ಪ. ಆದರೆ ಆ ಹಿನ್ನೆಲೆಯಲ್ಲಿ ಇಡೀ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮೋಕ್ರಸಿನೇ ಈ ದೇಶದಲ್ಲಿ ಫೇಲ್ಯೂರ್ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಪ್ರಯತ್ನ, ಈ ದೇಶದ ಸಂವಿಧಾನ ಇದಕ್ಕೆಲ್ಲ ರಕ್ಷಣೆ ಕೊಡ್ತಾ ಇದೆ ಅಂತ ತೋರಿಸ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಇದು ಈ ದೇಶದಲ್ಲಿ ಸಂವಿಧಾನವನ್ನು, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಡೆಮೋಕ್ರಸಿಯನ್ನು ಇದು ಪ್ರಯೋಜನ ಇಲ್ಲ ಅಂತಕ್ಕಂಥ ಬಿಂಬಿಸಿ ಅಲ್ಲಿ ಇಡೀ ದೇಶವನ್ನು ಖಾಸಗೀಕರಣದತ್ತ ತೆಗೆದುಕೊಂಡೋಗಿ ಖಾಸಗಿ ವ್ಯಕ್ತಿಗಳು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ನಾನು ಕಾಣ್ತಾ ಇದ್ದೇನೆ. ಯಾರು ಬೇಕಾದ್ರೂ ಇದು ವಿಪರೀತವಾಗಿರ್ತಕ್ಕಂಥ ವ್ಯಾಖ್ಯೆ ಅಂತ ಭಾವಿಸಿದ್ರು ನಂಗೆ ಚಿಂತೆ ಇಲ್ಲ. ಈ ದೇಶ ಹೌದು, ಇದಕ್ಕೆ ಕಾರಣ ಅಂತಂದ್ರೆ ಈ ಹೋರಾಟದ ಹಿಂದೆ ನಿಂತಿರ್ತಕ್ಕಂಥ ಕಾರ್ಪೊರೇಟ್ ವರ್ಲ್ಡ್ಗಳೇನಿದ್ದಾವೆ, ಇವ್ರು ಯಾರು ಕೂಡ ಒಬ್ಬನೇ ಒಬ್ಬ ಪ್ರಾಮಾಣಿಕನಲ್ಲ, ಒಬ್ಬನೇ ಒಬ್ಬ ತೆರಿಗೆ ವಂಚನೆ ಮಾಡದೆ ಈ ದೇಶದಲ್ಲಿ ಅವರಿಗೆ ಈ ಸ್ಥಿತಿಯನ್ನು ಅವರು ತಲುಪಿಲ್ಲ. ಇವತ್ತು ಒಂದು ಕಾಲ ಇತ್ತು, ಬಿರ್ಲಾ ಅವರ ಮನೆಯಲ್ಲಿ ಗಾಂಧಿ ಉಳ್ಕೊಳ್ತಾ ಇದ್ರು, ಆದ್ರೂ ಗಾಂಧಿಯನ್ನು ಯಾರು ಅನುಮಾನ ಪಡ್ತಾ ಇರಲಿಲ್ಲ. ಕೊನೆ ಉಸಿರು ಎಳೆದಿರ್ತಕ್ಕಂಥದ್ದು ಕೂಡ ಬಿರ್ಲಾ ಮಂದಿರದಲ್ಲಿ. ಕಾರಣ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿನ ಪ್ರಾಮಾಣಿಕತೆ ಗಾಂಧಿಗೂ ಇತ್ತು, ಅಷ್ಟರ ಮಟ್ಟಿಗೆ ಒಂದು ದೇಶಕ್ಕೆ ಪ್ರಾಮಾಣಿಕತೆ ಬದ್ಧತೆ ಬಿರ್ಲಾ ಕುಟುಂಬಕ್ಕೂ ಕೂಡ ಇತ್ತು. ಟಾಟಾ ಬಿರ್ಲಾ ಅಂತ ಹೇಳಂದ್ರೆ ಮಾದರಿ ಅಂತ ಹೇಳ್ತಕ್ಕಂಥ ಸ್ಥಿತಿ ಇತ್ತು. ಆದ್ರೆ ನೀರಾರಾಡಿಯ ಟೇಪ್ ಬಂದ ನಂತರ ಎಲ್ಲ ಕೂಡ ಬೆತ್ತಲಾಗಿದ್ದಾರೆ, ಬಯಲಾಗಿದ್ದಾರೆ. ಈಗ ಇರ್ತ ಕಾರ್ಪೊರೇಟ್ ವರ್ಲ್ಡ್ ಕೆಲವರು ತಪ್ಪಿರ್ಬೋದು, ನೀವೆಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತಗೋವಂಥದ್ದು ಸರಿನಾ ಅಂತ. ಈಗ ರಾಜಕಾರಣಿಗಳು ಕೆಲವರು ತಪ್ಪು ಮಾಡಬಹುದು. ನಾನು ಯಾವ್ದಾದ್ರು ಒಂದು ಮಾತನ್ನು ಹೇಳಿದ್ರೆ, ನಾನು 30-35 ವರ್ಷಗಳ ಕಾಲ ಅನೇಕ ಕೈಗಾರಿಕೋದ್ಯಮಿಗಳನ್ನ, ಅನೇಕ ರಾಜಕಾರಣಿಗಳನ್ನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಯಾರು ಸಂಸತ್ತನ್ನ ಪ್ರವೇಶ ಮಾಡಲಿಕ್ಕೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿರ್ತಾರೋ ಅವ್ರು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಪ್ರಾಮಾಣಿಕ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕೆ ಗೊತ್ತಾ? ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ಲಿಕ್ಕೆ ನನಗೆ ನೈತಿಕ ಅಧಿಕಾರ ಇಲ್ಲ. ಅದಕ್ಕೆ ಒಂದೇ ಕಾರಣ, ನಾನು ವ್ಯಕ್ತಿಗತವಾಗಿ ಪ್ರಾಮಾಣಿಕ ಆಗಿರ್ಬೋದು, ಲಂಚ ತೆಗೆದುಕೊಳ್ತಾ ಇರ್ಬೋದು, ಆದರೆ ನಾನು ಸಿಸ್ಟಮ್ನಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ದನಿ ಎತ್ತಿಲ್ಲ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಪಕ್ಷ ಕೊಟ್ಟಂತ ಹಣ ಎಲ್ಲಿಂದ ಬಂತು ಅಂತ ನಾನು ಸ್ಪರ್ಧೆ ಮಾಡಿಲ್ಲ, ಅದನ್ನು ಖರ್ಚು ಮಾಡಿದ್ದೇನೆ. ನನ್ನ ಪಕ್ಷದಲ್ಲಿ ಸರ್ಕಾರದಲ್ಲಿ ನಡೀತಾ ಇದೆ ನೋಡಿ. ಭ್ರಷ್ಟಾಚಾರ ಅಷ್ಟೇ ಅಲ್ಲ, ಒಂದೇ ನಿಮಿಷ, ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳತಕ್ಕಂಥದ್ದು ಕೂಡ ಅಪರಾಧ. ಹಾಗಾಗಿ ಆ ನೈತಿಕ ಅಧಿಕಾರ ನನಗೇ ಇಲ್ಲ ಅಂತೇಳಾದ್ಮೇಲೆ ಯಾವ ರಾಜಕಾರಣಿಗಳಿಗೂ ಇಲ್ಲ ಅಂತ. ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಇಂಡಿಪೆಂಡೆಂಟ್ ಇಂದ ಹಿಡಿದು ಯಾವುದೇ ಪಾರ್ಟಿಗೆ ಸೇರಿರಲಿ, ಅವರು ವ್ಯವಸ್ಥೆ ಒಟ್ಟಿಗೆ ರಾಜಿ ಮಾಡ್ಕೊಳ್ಳದೆ ಈಗ ನಾನು ಮೂಲಭೂತ ಪ್ರಶ್ನೆ ಬರ್ತೀನಿ ಶಂಕರ್, ತಾವು ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಸೊ ಹೀಗಿದ್ದ ಮೇಲೆ ಬಹುಶಃ ಆರಂಭದಲ್ಲೇ ಸರಿಪಡಿಸ್ತಾನೆ ಇರುವಂತಹ ತಾವುಗಳು ಈಗ ಈ ಲೆವೆಲ್ಗೆ ಬಂದಾದ್ಮೇಲೆ ಮಾತಾಡ್ತಾ ಇದ್ದೀರಿ, ಎಲ್ಲೋ ಕಡೆ ಫೇಲ್ಯೂರ್ ಅಂತ ಅನಿಸ್ತಾ ಇಲ್ವಾ ತಮ್ಮ? ಎಲ್ಲ ಒಂದ್ ಕಡೆ ಅಲ್ಲಲ್ಲ, ಈಗ ಇವರೆಲ್ಲರೂ ಕೂಡ ನಾಳೆ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಬಹುದು, ಇಡೀ ಚಳವಳಿಯ ಸ್ವರೂಪನೇ ಬೇರೆ ಆಗ್ಬಿಡ್ಬೋದು. ಅದ್ಯಾವುದೂ ಕೂಡ ಅರಿವಿರ್ಲಿಲ್ವಾ ಹಾಗಾದ್ರೆ ತಮಗೆ? ಆಗ್ತಕ್ಕಂಥ ರಾಜಕೀಯ ಪರಿಣಾಮಗಳೇ ಬೇರೆ, ಸುಧಾರಣೆಗಳೇ ಬೇರೆ. ಏನಾಗ್ಬೋದು ಬಹಳ ಅಂದ್ರೆ, ಒಂದು ಪಕ್ಷ ಸೋತು ಇನ್ನೊಂದು ಪಕ್ಷ ಗೆಲ್ಬೋದು, ಅಷ್ಟೇ ತಾನೆ. ಅದಕ್ಕಿಂತ ದೊಡ್ಡ ಅನಾಹುತ ಏನಾಗಕ್ಕಿಲ್ಲ. ಈಗ UPA ಸೋತು NDAನೋ ಮತ್ತೊಂದು ಥರ್ಡ್ ಫ್ರಂಟಾಗಿ ಗೆಲ್ಬೋದು, ಅದಕ್ಕಿಂತ ದೊಡ್ಡ ಅನಾಹುತ ಏನಾಗೋದಿಲ್ಲ. ಅದು ಸಹಜವಾದ ಪ್ರಕ್ರಿಯೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದೇನು ದೊಡ್ಡ ಅನಾಹುತ ಅಂತೇಳಿ ನಾನು ಭಾವಿಸೋದಿಲ್ಲ. 5 ವರ್ಷದ ನಂತರ ಅವಕಾಶ ಸಿಗ್ತದೆ. ಆದರೆ ಈ ಒಂದು ಅವಕಾಶವನ್ನು ನಾನು ಯಾಕೆ ಈ ವಿಷಯವನ್ನು ಸ್ವಲ್ಪ ಪ್ರಸ್ತಾಪ ಮಾಡ್ತಾ ಇದ್ದೇನೆ, ಭಾಳಷ್ಟು ಜನಕ್ಕೆ ಇವತ್ತು ಈ ಪ್ರವಾಹದೊಟ್ಟಿಗೆ ಈಜ್ತಕ್ಕಂಥವರೇ ಜಾಸ್ತಿ, ಪ್ರವಾಹದ ವಿರುದ್ಧ ಈಜ್ತಕ್ಕಂಥ ಮನಸ್ಸು ಮಾಡ್ತಕ್ಕಂಥವ್ರು ಬಹಳ ಕಡಿಮೆ. ಈ ಒಂದು ಸಂದರ್ಭವನ್ನು ಬಳಸ್ಕೊಂಡು ಯಾವ ಸಂದರ್ಭದಲ್ಲಿ ಇಡೀ ದೇಶ ಜಾಗೃತ ಆಗಿದೆ,
ವಿದ್ಯಾರ್ಥಿಗಳಿಂದ ಹಿಡಿದು ಮಧ್ಯಮ ವರ್ಗದವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮಾಧ್ಯಮಗಳು ತಮ್ಮ ಸಮಯದ ಬಹುತೇಕ ಸಮಯವನ್ನು ಇದಕ್ಕೆ ಮೀಸಲಾಗಿಟ್ಟಿದ್ದಾವೆ. ಈ ಸಂದರ್ಭ ಈ ದೇಶದಲ್ಲಿ ಸಮಗ್ರವಾಗಿರ್ತಕ್ಕಂಥ ಬದಲಾವಣೆ ಸುಧಾರಣೆ ತರಲಿಕ್ಕೆ ಇದು ಬಳಕೆ ಆಗದೆ ಹೋದ್ರೆ ಮತ್ತೇನು ಕೆಲವು ವರ್ಷ ಕಾಯಬೇಕಾಗ್ತದಲ್ಲ ಅಂತಕ್ಕಂಥ ನನ್ನ ಆತಂಕ ಅಷ್ಟೇ. ಈಗ ನೋಡಿ 40 ವರ್ಷ ಆಯ್ತು ಲೋಕಪಾಲದ ಬಗ್ಗೆ ಪ್ರಯತ್ನ ನಡೆದು, 6 ಬಾರಿ ಸಂಸತ್ತಿಗೆ ಬಂತದು, ಎಲ್ಲ ಸರ್ಕಾರದ ಕಾಲದಲ್ಲೂ ಬಂತು, ಆದರೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಒಂದು ಮುಹೂರ್ತ ಕೂಡಿ ಬಂದಿದೆ. ಅಣ್ಣಾ ಹಜಾರೆ ಅವರು ಕೂಡ ಇನ್ನು ಹಲವು ವರ್ಷಗಳ ಕಾಲ ನಮ್ಮೊಟ್ಟಿಗೆ ಇರಬೇಕು. ಯಾಕೆಂದ್ರೆ ನಿಮಗೆ ಗಾಂಧಿ, ವಿನೋಬಾ, JP, ಅಣ್ಣಾ ಹಜಾರೆ ಅಂತವರು ಎಲ್ಲ ಕಾಲದಲ್ಲೂ ಎಲ್ಲ ಕಾಲಕ್ಕೂ ಇರಬೇಕು. ಸದ್ಯಕ್ಕೆ ನನಗೆ ಮುಜುಗರ ಆಗ್ಬೋದು, ಇನ್ನೊಬ್ಬರಿಗೆ ಖುಷಿ ಆಗ್ಬೋದು, ಆದರೆ ಇವರು ನಮ್ಮಲ್ಲಿರ್ತಕ್ಕಂಥ ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಕ್ಕಂಥ ನಿಸ್ವಾರ್ಥಿಗಳಾಗಿರ್ತಕ್ಕಂಥ ಇಂಥವ್ರು, ರಾಜಕೀಯ ಅಧಿಕಾರ ಬಯಸದೇ ಇರತಕ್ಕಂಥವ್ರು ಎಲ್ಲ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಮ್ಮ ಪ್ರಜಾಪ್ರಭುತ್ವದ ಆರೋಗ್ಯ ಉಳಿಲಿಕ್ಕೆ ಸಾಧ್ಯ. ಓಕೆ ಸರ್ ತಾವೇ ಹೇಳ್ತೀರಿ ಸಿಂಧಿ ಅವರೇ? ಇಲ್ಲ, ನನ್ನ ವಿಶ್ಲೇಷಣೆಯಲ್ಲಿ ಈ ಒಂದು ಮಂಥನ ಏನಿದೆ ಸ್ವಾತಂತ್ರ್ಯದ ನಂತರ 2ನೇ ಬಾರಿಗೆ ಇದಾಗ್ತಾ ಇರ್ತಕ್ಕಂಥದ್ದು. ತುರ್ತು ಪರಿಸ್ಥಿತಿನಲ್ಲಿ ಒಂದು ಸಾರಿ ಆಯಿತು, ಇದು 2ನೇ ಬಾರಿ ಆಗ್ತಾ ಇರ್ತಕ್ಕಂಥದ್ದು. ಈ ಮಂಥನ ಇನ್ನೂ ಒಂದಷ್ಟು ದಿನಗಳ ಕಾಲ ನಡೀತಕ್ಕಂಥದ್ದು ಸರಿ ಅಂತ ಹೇಳಿ ನನ್ನ ಅಭಿಪ್ರಾಯದಲ್ಲಿ ಅಲ್ಲ. ಶಂಕರ್ ಹೇಳೋ ಪ್ರಕಾರ ಇದೊಂದು ಹುನ್ನಾರ ಇದು ಅಂತ, ಈ ಹೋರಾಟದ ಹಿಂದಿನ ಹುನ್ನಾರ ಇದು ಅಂತ, ಚಳವಳಿಯ ಹಿಂದಿನ ಹುನ್ನಾರ ಇದು ಅಂತ ಶಂಕರ್ ಸಾಹೇಬರು ಹೇಳ್ತಕ್ಕಂಥ ವಿಚಾರ ಒಂದೊಂದು ಹುನ್ನಾರಕ್ಕಿಂತ ಹೆಚ್ಚಾಗಿ ಇದನ್ನ ಆ ರೀತಿ ಬಳಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇರತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡಲೇಬೇಕು. ಶಂಕರ್ ಅವರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಅವರು ಇಂಥ ಶಕ್ತಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು, ಇಂಥ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಲ್ಲ, ಯಾವ ಕಾಲದಲ್ಲಿ ಇರಲಿಲ್ಲ, ಆರಂಭದಲ್ಲಿ ಅವರೇ ಗಾಂಧಿ ಬಂದಂತ ಸಂದರ್ಭದಲ್ಲಿ ಇದೇ ಮಾತುಗಳು ಕೇಳಬಹುದು. ಅಲ್ಲ, ಇಷ್ಟೊಂದು ಪ್ರಮಾಣದಲ್ಲಿ ಇಲ್ಲದೇ ಇರಬಹುದು, ಆದ್ರೆ JP ಬಂದಂತ ಸಂದರ್ಭದಲ್ಲಿ ಇಂತಹ ಧ್ವನಿಗಳು ಹಲವಾರಿದ್ದು. ಇವರು ಏನ್ ಮಾಡ್ತಾರೆ ಅನ್ನುವಂಥದ್ದು. ಸಿಂಧೆ ಅವರಿಗೆ ಸಹಾಯ ಆಗ್ಲಿ ಅಂತ ಆಗ ಕಾರ್ಪೊರೇಟ್ ವರ್ಲ್ಡ್ಗಳ ನೇರವಾಗಿರ್ತಕ್ಕಂಥ ಕೇಳಿ ರಾಜಕಾರಣದಲ್ಲಿ ಇರ್ಲಿಲ್ಲ. ಅದೇ ನಾನು ಹೇಳಿದೆ, ಪ್ರೈವೇಟೈಸೇಷನ್ ಆದ ನಂತರ ಮತ್ತೆ ಈಗ ರಾಜಕಾರಣಗಳಲ್ಲಿ ಇಷ್ಟೊಂದು ಕೈವಾಡ ಇದೆ ಅನ್ನೋದಾದ್ರೆ ಅದನ್ನ ತಂದಿಟ್ಟಂತವ್ರು ಯಾರು ಅನ್ನುವಂಥದ್ದು. ಮತ್ತೆ ನೀವು ಅದರ ಜವಾಬ್ದಾರಿಗಳು ನೀವು ಹೊರಲೇಬೇಕು. 3 ಪಕ್ಷ ನಾನು ಅಲ್ಲಿ ಅದನ್ನೇ ಹೇಳಕ್ ಹೊರಟಿದ್ದೆ ರಂಗನಾಥ್. ನಾನು ಏನು ಹೇಳಕ್ ಹೊರಟಿದ್ದೆ ಅಂತ ಹೇಳಿದ್ರೆ, ಈ ಮಂಥನ ಇನ್ನೂ ಆಗಲಿ. ನನ್ನಂಥವ್ರು, ಶಂಕರ್ ಅಂತವರು, ಲಿಂಬಾಳಿ ಅಂತವ್ರದ್ದು ಕಳಕಳದೇನೂ ಇಲ್ಲ. ನಮ್ಮ ಪಕ್ಷಗಳಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ನಾವೆಲ್ಲ ಎಲ್ಲೋ ಒಂದು ಕಡೆ ಹಣದ ಬಲ ಇಲ್ಲದೆ ಇರತಕ್ಕಂಥ ಜಾತಿಯ ಬಲವನ್ನು ಉಪಯೋಗಿಸ್ಕೊಳ್ಳದೆ ಇರೋದ್ರಿಂದಾಗಿ ನಾವು ಇರ್ರೆಲೆವೆಂಟ್ ಆಗ್ತಕ್ಕಂಥ ಒಂದು ಸಿಚುಯೇಷನ್ ಬರ್ತಾ ಇತ್ತು. ಈ ಮಂಥನ ಇದೇ ರೀತಿ ಮುಂದುವರೆದು ಪ್ರಾಮಾಣಿಕತೆಗೆ, ದಕ್ಷತೆಗೆ ಬರೋದಾದಾಗ ನಮ್ಗೆ ಅದಕ್ಕಾಗುವಷ್ಟು ಸಂತೋಷ ಮತ್ತೊಂದು ಬೇರೆ ಯಾವುದೂ ಸಹಿತ ಇಲ್ಲ. ಅದು ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ಮುಂದೆ ಆಳ್ತಕ್ಕಂಥವ್ರು ಇರಲಿ. ಆ ದೃಷ್ಟಿಯಿಂದಾಗೇ ಈ ಮಂಥನ ಈಗ ನನಗೆ ಬಹಳ ಒಂದು ಸಂತೋಷ ಆಯಿತು. ಏನದು ಅಂತ ಹೇಳಿದ್ರೆ, ಅಣ್ಣಾ ಹಜಾರೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂದರೆ, ಇಲ್ಲಿಗೆ ನಿಲ್ಲೋದಿಲ್ಲ ಹೋರಾಟ, ಇದಾದ ನಂತರ ಚುನಾವಣಾ ಸುಧಾರಣೆ ವಿಚಾರದಲ್ಲಿ ಬರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ರೈತರ ಭೂಮಿಯನ್ನು ತೆಗೆದುತಕ್ಕಂಥ ವಿಚಾರದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ರೀತಿ 1-2 ವರ್ಷಗಳ ಕಾಲ ಆಗಲಿ. ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇವತ್ತು ಬದಲಾವಣೆ ಬಯಸಿ ಅರಬ್ ರಾಷ್ಟ್ರಗಳಲ್ಲಿ, ಈಜಿಪ್ಟ್ ಅಂತ ರಾಷ್ಟ್ರಗಳಲ್ಲಿ ಒಂದು ಬದಲಾವಣೆ ಆಗಿದೆ. ಅಲ್ಲಿ ಹಿಂಸಾಚಾರದಿಂದ ಆಗ್ತಾ ಇದೆ, ಇಲ್ಲಿ ಸುದೈವದಿಂದಾಗಿ ಅಹಿಂಸೆಯಿಂದ ಆಗ್ತಾ ಇದೆ. ಅದರಿಂದ ಇದು ಮುಂದುವರಿಲಿ. ಖಂಡಿತ. ಸೊ ಅಹಿಂಸೆಯ ಸಿಚುಯೇಷನ್ಗೆ ನಾವೆಲ್ಲ ಕಾರಣಕರ್ತಿದ್ದೀವಿ. ಎಸ್ ಒಳ್ಳೆ ಮಾತನ್ನು ಹೇಳಿದ್ರೆ ತಾವು. ಅಹಿಂಸೆಯ ರೂಪದಲ್ಲಿ ಏನಾದರೂ ಬದಲಾವಣೆ ಬರೋದಾದ್ರೆ ನಾವು ಯಾಕೆ ಬೇಡ ಅನ್ನಬೇಕು ಅನ್ನುವಂಥ ಪ್ರಶ್ನೆ ತಮ್ಮದು. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.